ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನಂತಂದರೆ ಹೊಸ ಧಾರಾವಾಹಿ ರಾಣಿ ಎಲ್ಲರೂ ನೋಡಿರ್ತೀರ, ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಪಾಪ ಆ ರಾಣಿ 5 ವರ್ಷದ ಮಗು, ಯಾಕಂದರೆ ಹೊರಗಡೆ ಬಂದು ಮಾವನ ಮನೆಯಲ್ಲಿ ಅತ್ತೆಯ ಒಂದು ಕಿರಿಕಿರಿಯನ್ನು ಕೂಡ ಸಹಿಸ್ಕೊಂಡು ಇರೋದು ಅಂದರೆ ಸಾಮಾನ್ಯವಾದ ಮಾತಲ್ಲ. ನಿಮ್ಮರು ನೀವು ಆ ನೋವನ್ನು ಅನುಭವಿಸೋದು ಬಹಳನೇ ಕಷ್ಟ ಅಂತಲೇ ಹೇಳ್ಬೋದು. ರಾಣಿ ಏನು ಮಾಡಿದ್ದಾಳೆ, ಈಗ ಓದಬೇಕನ್ನೋ ಆಸೆ ಹುಟ್ಟಿದೆ, ಛಲ ಹುಟ್ಟಿದೆ. ಸೊ ಮಾವನ ಮಗನ ಒಂದು ಸ್ಕೂಲಿಗೆ ಹೋಗ್ತಾಳೆ. ನಾನು ಕೂಡ ಇವರಂತೆ ಶಾಲೆಯಲ್ಲಿ ಓದಬೇಕು ಅಂತ ಬಹಳ ಆಸೆಯಿಂದ, ಪ್ರೀತಿಯಿಂದ, ಎಷ್ಟು ಮುಗ್ಧವಾಗಿ ಮುದ್ದಾಗಿ ಮಾತಾಡಿಕೊಂಡು ಆ ರಾಣಿ ಪಾತ್ರಧಾರಿ ಮಗು ಕೂಡ ಅಷ್ಟೇ ಕ್ಯೂಟ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು. ಸೊ ಏನು ಮಾಡ್ತಾರೆ ಅಂತಂದರೆ, ಮಾವ ಓದಿಸ್ತೀನಿ ಅಂದ ತಕ್ಷಣ ರಾಣಿಗೆ ಎಲ್ಲಿಲ್ಲದ ಖುಷಿ. ಅವಳಿಗೆ ಬೆಳಿಗ್ಗೆ ಯಾವಾಗುತ್ತೋ ಏನೋ ಅಂತ ಹೇಳಿಬಿಟ್ಟು ಮಾವನ್ನ ಪದೇ ಪದೇ ಎಬ್ಸೋದು, ಅಲಾರಾಮ್ ಇಟ್ಟಿದ್ದೀನಿ ಅಂದರೂ ಕೂಡ ಕೇಳೋದಿಲ್ಲ. ಮತ್ತು ತಿರ್ಗಾ ಹೋಗಿ ಮಾವ ಅಂತ ಒಂದು ಬೊಂಬನ ಸಹಾಯದಿಂದ, ಕಟ್ಟಿಗೆ ಸಹಾಯದಿಂದ ಕೂಡ ಮಾವನ ಎಬ್ಬಿಸ್ತಾ ಇರ್ತಾಳೆ. ಸೊ ಕೊನೆಗೆ ಅಲಾರಾಮ್ ಕೂಡ ಕೊಟ್ಟೇ ಬಿಡ್ತಾರೆ ಮಾವ. ಸೊ ಸ್ಕೂಲ್ಗೆ ಏನೋ ಕರ್ಕೊಂಡು ಹೋದಾಗ ಅಲ್ಲಿ ಟೀಚರ್ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ. ರಾಣಿ, ಶುಭೋದಯ ಟೀಚರ್ ಅಂತ ಹೇಳ್ತಾರೆ. ಗುಡ್ ಮಾರ್ನಿಂಗ್ ರಾಣಿ, ತುಂಬ ಒಳ್ಳೆ ಮಗು ಮೇಡಮ್ ಅವರೇ, ಈ ಮಗುಗೆ ನಿಮ್ಮ ಶಾಲೆಯಲ್ಲಿ ಒಂದು ಸೀಟ್ ಕೊಡಬೇಕು ಅಂತ ಅವ್ರ ಮಾವ ಕೇಳ್ತಾನೆ. ಆಗ ಮುಂಚೆ ಎಲ್ಲಿ ಓದಿದ್ದೆ ರಾಣಿ ನೀನು ಅಂತ ಕೇಳ್ತಾರೆ. ಜೈಲಲ್ಲಿ ಅಂತ ಸತ್ಯ ಹೇಳ್ತದೆ ಮಗು, ಯಾಕಂದರೆ ಮಕ್ಕಳು ಸತ್ಯ ಹೇಳ್ತಾರೆ. ಅಂದಾಗ ಅವ್ರ ಮಾವನಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ. ಅದು ನಾನು ಹುಟ್ಟಿರೋದು ಜೈಲಲ್ಲಲ್ವಾ ಟೀಚರ್, ಅದಕ್ಕೆ ಜೈಲಲ್ಲೇ ಓದಿದ್ದೀನಿ ಅಂತ ಹೇಳ್ತಾಳೆ. ಅವ್ರ ಮಾವನಿಗೆ ಭಯ ಆಗುತ್ತೆ, ಎಲ್ಲಿ ಸೀಟ್ ಕೊಡ್ತಾರೋ ಇಲ್ಲೋ ಅಂತ. ಆದರೂ ಕೇಳಬೇಕಲ್ವಾ, ನಾನು ಕೇಳ್ತಿದ್ದೀನಿ, ಇದು ಪ್ರೊಸೀಜರು. ನೀವು ಜೈಲಿಗೆ ಹೋಗ್ಬಿಟ್ಟು ಇವಳು ಡಾಕ್ಯುಮೆಂಟ್ಸ್ ಅಂದರೆ ಟಿ ಸಿನೆಲ್ಲ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಇನ್ನು ಅಲ್ಲಿ ನೋಡಿದ್ರೆ ಒಬ್ಬರು ಪೊಲೀಸ್ ಇವ್ರ ತಾಯಿಗೆ ತುಂಬ ಕಿರಿಕಿರಿ ಕೊಡ್ತಾ ಇರ್ತಾರೆ. ಯಾಕಂದರೆ ಕೊಲೆ ಮಾಡಿದವರೇ ಬೇರೆ, ಕೊಲೆ ಆಪಾದನೆ ಹೊತ್ಕೊಂಡು ಜೈಲಿಗೆ ಹೋಗಿರ್ತಕ್ಕಂಥ ಕಾವೇರಿಗೆ ಏನಂತಂದರೆ ಸಂಕಷ್ಟ ಎದುರಾಗಿದೆ. ಅವಳಿಗೆ ಏಟಾಗಿದೆ. ಈಗ ರಕ್ತ ಕೊಡಲಿಕ್ಕೂ ಕೂಡ ಅವಳ ಅಣ್ಣನೇ ಸಹಾಯಕ್ಕೆ ನಿಂತಿದ್ದಾರೆ. ಸೊ ಅಣ್ಣ ಕೊಡ್ತಾ ಇರ್ತಾರೆ, ರಕ್ತ ಕೊಡ್ತಾರೆ ಕಾವೇರಿಗೆ. ಯಾಕಂದರೆ ಇಬ್ಬರದು ಒಂದೇ ಬ್ಲಡ್ ಗ್ರೂಪ್ ಆಗಿರುತ್ತೆ. ಅಲ್ಲಿ ಒಂದು ಸಾಂಗ್ ಕೂಡ ಕ್ಯೂಟಾಗಿ ಒಂದು ಸಾಂಗ್ ಕೂಡ ಪ್ಲೇ ಆಗುತ್ತೆ. ಏನಂತಂದರೆ ರಾಬರ್ಟ್ ಮೂವಿ ಸಾಂಗು, ನನ್ನ ಎದೆಯಲ್ಲಿ ನೀನು ಉಸಿರಾಗಿರು ಹೀಗೆ ಅಂತಕ್ಕಂಥದ್ದು. ಆ ಸಾಂಗ್ ನನಗೆ ಪೂರ್ತಿಯಾಗಿ ಬರೋದಿಲ್ಲ. ಸೊ ಈಗ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ, ಇಬ್ಬರು ಅಣ್ಣ ತಂಗಿ ಎದುರು ಬದ್ರ ಆಗ್ತಾರೆ ಅನ್ನೋದನ್ನು ನಾವು ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.